ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಲೈಫ್ ಕೋಚ್ ಮತ್ತು ಹೋಪನೋಪನೋ ಹೀಲರ್. ಇವತ್ತಿನ ಈ ವಿಡಿಯೋ ಯಾವುದರ ಬಗ್ಗೆ ಅಂತ ಅಂದರೆ ತುಂಬ ಮುಖ್ಯವಾದದ್ದು. ಕೊನೆವರೆಗೂ ಮಿಸ್ ಮಾಡದೆ ಕೇಳಿ. ನೀವೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ತೀರಾ, ಆದರೂ ಕೆಲವು ನಿಮಗೆ ಸಿಗುತ್ತೆ, ಕೆಲವು ಸಿಗಲ್ಲ. ಕೆಲವ್ರಿಗಂತೂ ಒಂದು ಕೂಡ ಸಿಗ್ತಾನೆ ಇರಲ್ಲ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ರು. ಸೊ ತುಂಬ ಜನ ಈಗ ಇತ್ತೀಚೆಗೆ ಬಂದು ಕೇಳ್ತಾ ಇರೋದು ಈ ಪ್ರಾಬ್ಲಮ್ ಬಗ್ಗೆ. ಹಾಗಾಗಿ ಇದ್ರ ಬಗ್ಗೆನೇ ಹೇಳೋಣ ಅಂತ ಅಂದ್ಕೊಂಡೆ. ಸರಿಯಾದ ಪದ್ಧತಿ ಯಾವುದು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಇದು ಗೊತ್ತಾಗ್ಬಿಟ್ರೆ ಈಸಿ ಅಲ್ವಾ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ ಇವತ್ತು ನಾನಿಲ್ಲಿ. ಸೊ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಪದ್ಧತಿ ಏನು ಅಂತ ಒಂದು 10 ಪಾಯಿಂಟ್ಸಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಸರೆಂಡರ್, ಅಂದರೆ ಶರಣಾಗತಿ ಆಗಿಬಿಡಬೇಕು. ನಾವು ನಂಬೋ ಯೂನಿವರ್ಸ್ ಅಥವಾ ದೇವರು ಎರಡೂ ಒಂದೇ. ನಾವು ಯೂನಿವರ್ಸ್ಗೆ ಇಂಥದ್ದು ಬೇಕು ಅಂತ ಕೇಳಿದ್ದೀವಿ ಅಂದ್ರೇ ಅದು ಯೂನಿವರ್ಸ್ ಮೇಲೆ ನಮಗೆ ನಂಬಿಕೆ ಇದೆ ಅಂತ. ಒಂದು ಸಲ ಯೂನಿವರ್ಸ್ನ ನಂಬಿ ನಾವು ನಮಗಿದು ಸಿಕ್ಕಿದೆ ಅಂತ ಕೇಳಿದ ಮೇಲೆ ನಾವು ಮತ್ತೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರಬಾರ್ದು. ಯಾಕೆಂದರೆ ಯೂನಿವರ್ಸ್ಗೆ ಹೇಳ್ಬಿಟ್ಟಿದ್ದೀವಿ ನಮಗಿದು ಸಿಕ್ಕಿದೆ ಅಂತ. ಸೊ ಇನ್ನು ಯೂನಿವರ್ಸ್ದೇ ಕೆಲಸ ಅದು ನೋಡ್ಕೊಳ್ಳುತ್ತೆ. ನಮ್ಮ ಕೆಲಸ ಏನು, ನಾವು ಏನನ್ನ ಬೇಕು ಅಂತ ಕೇಳಿದ್ದೀವೋ ಅದ್ರ ಬಗ್ಗೆ ನಾವು ಎಫರ್ಟ್ ಹಾಕೋದೊಂದೇ ನಮ್ಮ ಕೆಲಸ ಈಗ. ಹಾಗಾಗಿ ಎಫರ್ಟ್ ಹಾಕ್ತಾ ಹೋಗಿ ನೀವು ಯೂನಿವರ್ಸ್ನ ನಂಬಿಕೆ ಇಟ್ಟು ನಿಮ್ಗೆ ಕೇಳಿದ್ದು ನಿಮಗೆ ಸಿಕ್ಬಿಡುತ್ತೆ. ಇದು ಫಸ್ಟದು. ಎರಡನೇದಾಗಿ, ನಾವು ಯೂನಿವರ್ಸ್ ಅಥವಾ ದೇವರಿಗೆ ಆರ್ಡರ್ ಮಾಡೋಕ್ಕಾಗತ್ತಾ ನನಗಿದು ಬೇಕು ಅಂತ. ಸೊ ನಾವು ದೇವರ ಹತ್ರ ಅಥವಾ ಯೂನಿವರ್ಸ್ ಹತ್ರ ಹೋಗಿ ನನ್ನ ಹತ್ರ ಇದಿಲ್ಲ, ನನಗಿದು ಬೇಕು, ನನಗದು ಬೇಕು ಅಂತ ಕೇಳಿದ್ರೆ ನಾವು ಯೂನಿವರ್ಸ್ಗೆ ಆರ್ಡರ್ ಮಾಡ್ದಂಗಿರುತ್ತೆ ನನಗಿದು ಬೇಕು ಅಂತ. ನಾವು ಯಾರು ಆರ್ಡರ್ ಮಾಡೋಕ್ಕೆ ಅಲ್ವಾ? ನಮ್ಮನ್ನು ಸೃಷ್ಟಿ ಮಾಡಿದ್ದೆ ಅವರು ಅಂದಮೇಲೆ ನಾವು ಇದನ್ನು ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ನಾವು ಏನು ಮಾಡಬೇಕು, ದೇವರ ಹತ್ರ ಅಥವಾ ಯೂನಿವರ್ಸ್ ಹತ್ರ ನನಗಿದು ಸಿಕ್ಕಿದೆ ಅಂತ ಕೇಳಬೇಕು. ಯಾಕೆಂದರೆ ನಮ್ಮ ಹತ್ರ ಇದಿಲ್ಲ ಅಂತ ಹೇಳಿದ್ರೆ ಅದು ಇಲ್ಲದೇನೆ ಹೋಗುತ್ತೆ. ನನ್ನ ಹತ್ರ ನನಗಿದು ಬೇಕು, ನನಗದು ಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಇಲ್ಲ ಅಂತ. ನಮ್ಮ ಹತ್ರ ಇಲ್ಲ ಅಂತ ನಾವು ಹೇಳಿದ್ರೆ ನಮ್ಮ ಹತ್ರ ಇರೋದು ಹೋಗ್ಬಿಡುತ್ತೆ. ಹೇಗೆ? ಇಲ್ಲಿ ಆ ನಂಬಿಕೆ ಫಾರ್ಮ್ ಆಗಿಬಿಟ್ಟಿರುತ್ತೆ, ನಮ್ಮ ಹತ್ರ ಅದು ಇಲ್ಲ ಅಂತ. ಸೊ ಯಾವಾಗ ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಹತ್ರ ಅದಿಲ್ಲ ಅನ್ಕೋತೀವೋ ಇರೋದೂ ಹೋಗ್ಬಿಡುತ್ತೆ, ಬರೋದೂ ಬರಲ್ಲ. ಹಾಗಾಗಿ ನೀವೇನಾದರೂ ಬೇಕು ಅಂತ ಕೇಳುವಾಗ ದೇವಸ್ಥಾನಕ್ಕೆ ಹೋದರೂ ದೇವರ ಹತ್ರ ಕೂಡ ನೀನು ಇಲ್ಲಿವರೆಗೂ ನನಗೆ ಕೊಟ್ಟಿರೋ ಪ್ರತಿ ಒಂದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ದೇವರೇ ಅಂತ ಕೇಳ್ಕೊಳ್ಳಿ, ಹೊರತು ನನಗಿದು ಕೊಡು, ನನಗದು ಕೊಡು, ನನ್ನನ್ನು ಕಾಪಾಡು, ನನ್ನ ಮಕ್ಕಳನ್ನು ಕಾಪಾಡು ಅಂತ ಅಲ್ಲ. ಅರ್ಥ ಆಯ್ತಲ್ಲ? ಈಗ ಮೂರನೇ ಪಾಯಿಂಟ್, ನೆಗೆಟಿವ್ ಮೈಂಡ್ಸೆಟ್. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಬರೀ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತ್ರ ಅಲ್ಲ, ಓವರಾಲ್ ಆಗಿ ನಿಮ್ಮ ಜೀವನದ ಬಗ್ಗೆ ಯಾವುದೇ ವಿಷಯದ ಬಗ್ಗೆ ಆಗಲಿ ನೆಗೆಟಿವ್ ಮೈಂಡ್ಸೆಟ್ ಇರಬಾರ್ದು. ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಏನೇ ನಡೀತಿದ್ರು ಎಲ್ಲ ನಾನು ಒಳ್ಳೆಯದಕ್ಕೆ ಅಂದ್ಕೊಂಡು ಪಾಸಿಟಿವ್ ಆಗಿದ್ದು ಬಿಡಿ. ಆವಾಗ ನೋಡಿ ಎಷ್ಟು ಬೇಗ ಸಿಗುತ್ತೆ ಅಂತ. ಇವಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರ, ಯಾರೋ ನಿಮ್ಮ ಹತ್ರ ಬಂದರು, ಏನಾಯಿತು ಜಾಬ್ ಸಿಕ್ತಾ ಅಥವಾ ಮದುವೆ ಸೆಟ್ ಆಯ್ತಾ ಅಂತ ಕೇಳಿದಾಗ ಅಯ್ಯೋ ಇನ್ನೂ ಇಲ್ಲ, ಎಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಅಂತಂದ್ರೆ ನೆಗೆಟಿವ್ ಮೈಂಡ್ ಸೆಟ್ ಆಯಿತಾ? ಅದೇ ಯಾರಾದರೂ ಕೇಳಿದಾಗ ಹೌದು ಇನ್ನೇನು ಸಿಗೋದ್ರಲ್ಲೇ ಇದೆ, ಎಲ್ಲ ಪ್ರಾಸೆಸಿಂಗ್ ನಡೀತಾ ಇದೆ, ಹತ್ರದಲ್ಲೇ ಸಿಕ್ಬಿಡುತ್ತೆ, ಸೊ ಖುಷಿಯಾಗಿದ್ದೀನಿ ಅಂತ ಹೇಳಿದಾಗ ಆ ಇಮೋಷನ್ನೇ ಬೇರೆ ಇರುತ್ತಲ್ವ, ಪಾಸಿಟಿವ್. ಸೊ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದು ಈಗೋ ಮೈಂಡ್ ಸೆಟ್. ನಾನು ಎನ್ನುವ ಅಹಂ ಅದು ಇದ್ದಾಗ ನಮ್ಮ ಫುಲ್ ಎಲ್ಲ ಬ್ಲಾಕೇಜಸ್ ಕ್ರಿಯೇಟ್ ಆಗಿಬಿಡುತ್ತೆ, ಏನೂ ಸಿಗಲ್ಲ ಮ್ಯಾನಿಫೆಸ್ಟೇಷನ್ಸ್. ಸೊ ನಾವೊಂದು ಈ ಈಗೋ ಮೈಂಡ್ಸೆಟ್ ಅನ್ನೋದೇ ಎಲ್ಲ ಪ್ರಾಬ್ಲಮ್ಸ್ಗೂ ಮೂಲ ಕಾರಣ. ಸೊ ಫಸ್ಟ್ ಅದನ್ನು ತೆಗೆದಾಕ್ಬಿಡಿ. ಏನೇ ಮನೇಲೇನಾದರೂ ಒಂದು ಸಾರು ಮಾಡಿದ್ರು ಇದು ನನಗಿಷ್ಟ ಇಲ್ಲ, ಏನಾದರೂ ಒಂದು ತಗೊಂಡ್ರೆ ಯಾರಾದರೂ ಒಂದು ತಗೊಟ್ರೆ ನಿಮಗೆ ಮನೆಯಲ್ಲಿ ಇದು ನನಗಿಷ್ಟ ಇಲ್ಲ, ಅದು ಇಷ್ಟ ಇಲ್ಲ, ಬರೀ ನಿಮ್ಮ ಇಷ್ಟಗಳ ಬಗ್ಗೆನೇ ಯೋಚನೆ ಮಾಡಿದಾಗ ಈಗೋ ಮೈಂಡ್ಸೆಟ್. ಮನೇಲಿ ಏನಾದರೂ ಒಂದು ತಿಂಡಿ ಮಾಡಿದ್ದಾರೆ, ಒಂದು ಸಾರು ಮಾಡಿದ್ದಾರೆ, ಇದು ಯಾಕೆ ಮಾಡಿದೆ, ನಂಗೆ ಇಷ್ಟ ಇಲ್ಲ, ಹಿಂಗೆ ಎರೆಗಾಡ್ತೀರಾ? ಈಗೋ ಮೈಂಡ್ಸೆಟ್. ಮನೇಲಿ ನೀವೊಬ್ಬರೇ ಇದ್ದೀರಾ? ಇಲ್ಲ ತಾನೆ, ಎಲ್ಲರೂ ಇದ್ದಾರೆ. ನಿಮಗಿಷ್ಟ ಇಲ್ಲ ಅಂದರೆ ಏನು, ಇನ್ನೊಬ್ಬರು ತಿಂತಾರೆ. ದಿನ ಮಾಡೋದು, ಒಂದಿನ ಆಯಿತು ಇನ್ನೊಂದು ದಿನ ಅದು, ಈ ಥರ ಅಂದ್ಕೊಂಡಾಗ ಪಾಸಿಟಿವ್ ಮೈಂಡ್ಸೆಟ್. ನೆಕ್ಸ್ಟ್ 5ನೇದು ಬಂದು ಯೂನಿವರ್ಸ್ ಟೆಸ್ಟ್. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ
ಖಂಡಿತ ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ. ಹೇಗೆ ಟೆಸ್ಟ್ ಮಾಡುತ್ತೆ? 2 ರೀತಿಯಲ್ಲಿ ಟೆಸ್ಟ್ ಮಾಡುತ್ತೆ. ಮೊದಲನೇದಾಗಿ ನೀವೇನಾದರೂ ಸಪೋಸ್ ಒಂದು 2 ಲಕ್ಷ ಕೇಳಿದ್ದೀರಾ ಅಂತ ಅಂದ್ಕೊಳ್ಳೋಣ. ಆ 2 ಲಕ್ಷ ಕೇಳಿದಾಗ ನಿಮಗೆ 20,000ನೋ ಅಥವಾ 25,000, 60,000 ಆ ಥರ ಏನಾದರೂ ಕೊಡೋ ಥರ ಮಾಡುತ್ತೆ. ಆವಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ? ಯೂನಿವರ್ಸ್ ಏನಿದು, ನಾನು 2 ಲಕ್ಷ ತಾನೇ ಕೇಳಿದೆ, ಇದ್ಯಾಕೆ ಇಷ್ಟು ಕೊಟ್ಟಿದ್ಯಾ, ನನಗೆ ಅಷ್ಟೇನಾ, ಇನ್ನು ಕೊಡಲ್ವಾ ನೀನು, ಆ ಥರ ಎಲ್ಲ ಪ್ರಶ್ನೆಗಳು ಬಂತು, ಅಥವಾ ನಂಬಿಕೆ ಹೋಯಿತು, ಅಥವಾ ಕೋಪ ಬಂತು ಯೂನಿವರ್ಸ್ ಮೇಲೆ ಅಂದರೆ ಹೋಯ್ತು, ಯೂನಿವರ್ಸ್ ಟೆಸ್ಟಲ್ಲಿ ಫೇಲ್ ಆದ್ರಿ, ಇನ್ನು ಮಿಕ್ಕಿದ್ದು ಸಿಕ್ಕಲ್ಲ. ಇನ್ನೊಂದೇನು ಅಂದರೆ ಯೂನಿವರ್ಸ್ ನೀವು ಕೇಳಿದ್ದನ್ನು ನಿಮಗೆ ಕೊಡದೆ ನಿಮ್ಮ ಸುತ್ತಮುತ್ತಲೇ ಇರೋ ಯಾರಿಗಾದ್ರೂ, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ಯಾರಿಗಾದ್ರೂ ಕೊಡೋ ಥರ ಮಾಡ್ಬೋದು. ಆವಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡ್ಬೋದು. ನೀವೇನಾದರೂ ಓಕೆ ಇವಾಗ ಇವ್ರಿಗೆ ಸಿಕ್ಕಿದೆ ಅಂದರೆ ನೆಕ್ಸ್ಟ್ ಸರ್ದಿ ನಂದೇ, ಸೊ ನೆಕ್ಸ್ಟ್ ನನಗೆ ಸಿಗೋದು ಅಂತ ಖುಷಿ ಪಟ್ರಿ ಅಂದ್ಕೊಳ್ಳೋಣ, ಆವಾಗ ನಿಮಗೆ ಬೇಗ ಸಿಕ್ಬಿಡುತ್ತೆ. ಅದ್ರ ಬದಲು ನೀವು ನಾನಲ್ವ ಕೇಳಿದ್ದು, ಇದ್ಯಾಕೆ ಇವ್ರಿಗೆ ಸಿಕ್ಬಿಡ್ತು, ಯೂನಿವರ್ಸ್ ಏನಿದು ಅಂತ ಕೋಪ ಮಾಡಿಕೊಂಡಾಗ ಹೋಯಿತು. ಸೊ ಇನ್ನು ನೆಕ್ಸ್ಟ್ 4ನೇದು ಬಂದು ಯೂನಿವರ್ಸ್ ರಿಸಲ್ಟ್. ಯೂನಿವರ್ಸ್ ರಿಸಲ್ಟ್ ಅಂದರೆ ಏನು? ಇವಾಗ ಈ ಥರ ಪರೀಕ್ಷೆಗಳೆಲ್ಲ ಮಾಡಿದಾಗ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಹೇಗೆ ಇಟ್ಕೊಳ್ತೀರಾ ಅದು ತುಂಬಾ ಮುಖ್ಯ. ನೀವು ಯಾರ ಹತ್ರ ಏನೇ ಇರಲಿ ಅದರಿಂದ ನನಗೆ ಖುಷಿ ಆಗುತ್ತೆ ಅಂತ ಬೇರೆಯವ್ರ ಹತ್ರ ಬೇರೆಯವ್ರಿಗೆ ಏನು ಸಿಗುತ್ತೋ ಅದಕ್ಕೂ ನೀವು ಖುಷಿ ಪಡಿ. ಆವಾಗ ಯೂನಿವರ್ಸ್ ನಿಮಗೇನು ಬೇಕೋ ಅದು ಕೊಡುತ್ತೆ. ಯಾಕೆಂದರೆ ಬೇರೆಯವ್ರ ಖುಷಿನ ನಿಮ್ಮ ಖುಷಿ ಅಂತ ಅಂದ್ಕೊಂಡ್ರೆ ನಿಸ್ವಾರ್ಥ ಇದೆ ನಿಮ್ಮಲ್ಲಿ, ಆವಾಗ ಯೂನಿವರ್ಸ್ನ ರಿಸಲ್ಟ್ಸ್ ತೋರಿಸುತ್ತೆ. ನೆಕ್ಸ್ಟ್ 7ನೇ ಪಾಯಿಂಟ್ ಬಂದು ಯೂನಿವರ್ಸ್ ಜೊತೆ ಜಗಳ ಮಾಡಬೇಡಿ. ಯೂನಿವರ್ಸ್ ಏನಿದು, ನನಗೆ ಈ ಥರ ಕೊಟ್ಟಿದ್ಯಾ, ನಾನು ಅದನ್ನಲ್ವ ಕೇಳಿದ್ದು, ಇದನ್ನು ಯಾಕೆ ಕೊಟ್ಟೆ, ನಾನು ಆ ಥರ ಕೇಳಿದೆ, ಅಂತಾನೆ ಕೇಳಿದ್ದು, ಅವ್ರಿಗೆ ಯಾಕೆ ಕೊಟ್ಟೆ, ಏನಿದು ಯೂನಿವರ್ಸ್ ಅಂತ ಜಗಳ ಮಾಡಬೇಡಿ. ನಾವು ಯಾರು ಯೂನಿವರ್ಸ್ ಜೊತೆ ಅಥವಾ ದೇವ್ರ ಜೊತೆ ಜಗಳ ಮಾಡೋಕ್ಕೆ ಅಲ್ವಾ? ದೇವರ ಮಕ್ಕಳು ನಾವು, ಯೂನಿವರ್ಸ್ನ ಮಕ್ಕಳು ನಾವು. ಯೂನಿವರ್ಸ್ ಮೇಲೆ ಕೋಪ ಮಾಡ್ಕೋಬೇಡಿ. ಕೋಪ ಮಾಡಿಕೊಂಡ್ರೆ ಅದು ಕೋಪನೇ ನಿಮಗೆ ಬರುತ್ತೆ. ಕೋಪನೇ ಎಲ್ಲರಿಂದ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಯಾರ ಮೇಲೆ, ಯೂನಿವರ್ಸ್ ಮೇಲೆ ಕೋಪ ಮಾಡ್ಕೊಂಡ್ರ, ನೀವು ಎಲ್ಲಿ ಹೋದರೆ ಅಲ್ಲಿ ಜನ ನಿಮ್ಮನ್ನು ಹುಡ್ಕೊಂಡ್ಬಂದು ನಿಮ್ಮ ಮೇಲೆ ಕೋಪನ ತೋರಿಸ್ತಾರೆ. ಸೊ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಹಾಗಾಗಿ ಹುಷಾರಾಗಿರಿ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಬಂದು ಟ್ರಾನ್ಸ್ಪರೆನ್ಸಿ. ಅಂದರೆ ಈಗ ಯೂನಿವರ್ಸ್ ನಿಮಗೇನಾದರೂ ಕೊಟ್ಟಿದೆ, ನೀವೇನೋ ಒಂದು ಕೇಳಿದ್ದೀರಾ, ನೀವು ಕೇಳಿದ್ದಲ್ಲದೆ ಬೇರೆ ಏನೋ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ನೀವು ಈ ಒಂದು ಕಂಪ್ನೀಲಿ ಜಾಬ್ ಕೇಳಿದ್ದೀರಾ, ಆದರೆ ಬೇರೆ ಕಂಪ್ನೀಲಿ ಜಾಬ್ ಸಿಕ್ಬಿಟ್ಟಿದೆ ನಿಮಗೆ. ಆವಾಗ ನಿಮ್ಮ ಫೀಲಿಂಗ್ ಹೇಗಿರುತ್ತೆ? ಏನಿದು ಯೂನಿವರ್ಸ್, ನಾನು ಆ ಕಂಪ್ನೀಲಿ ತಾನೇ ಕೇಳಿದೆ, ನನಗೆ ಯಾಕೆ ಈ ಕಂಪ್ನೀಲಿ ಕೊಟ್ಟೆ ಅಂತ ಕೋಪ ಮಾಡ್ಕೋತೀರಾ, ಬೇಜಾರು ಮಾಡ್ಕೋತೀರಾ. ಆದರೆ ಯೂನಿವರ್ಸ್ಗೆ ಗೊತ್ತು ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ನೀವು ಕೇಳಿದ ಕಂಪ್ನೀಲಿ ಕೊಟ್ಟಿದ್ದಿದ್ರೆ ನಿಮಗೆ ಆ ಕ್ಷಣಕ್ಕೆ ಸಂತೋಷ ಆಗ್ತಿತ್ತು. ಆದರೆ ನಿಮ್ಮ ಆ ಕಂಪ್ನಿಯಲ್ಲಿ ನೀವು ಸೇರ್ಕೊಂಡಿದ್ದಿದ್ರೆ ಅದರಿಂದ ನಿಮಗೆ ದೊಡ್ಡ ಅನಾಹುತ ಆಗಿರ್ಬೋದು. ನಿಮ್ಮ ಲೈಫೇ ತುಂಬ ಡ್ಯಾಮೇಜ್ ಆಗುವಂಥ ಒಂದು ಸಂದರ್ಭಗಳನ್ನು ಕ್ರಿಯೇಟ್ ಆಗಿರ್ಬೋದು ಅಲ್ಲಿ. ಅದೆಲ್ಲ ನಮಗೆ ಗೊತ್ತಿಲ್ಲ, ಆದರೆ ಯೂನಿವರ್ಸ್ ಗೊತ್ತು. ಹಾಗಾಗಿ ನಿಮಗೆ ಏನು ಒಳ್ಳೆಯದೋ ಅದನ್ನೇ ಕೊಡುತ್ತೆ ಹೊರತು ನೀವು ಬಯಸಿದ್ದನ್ನು ಯೂನಿವರ್ಸ್ ಕೊಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಸಿಕ್ಕಿದೆ ಅದನ್ನು ಖುಷಿಯಿಂದ ಅಕ್ಸೆಪ್ಟ್ ಮಾಡಿ. ಈಗ 9ನೇ ಪಾಯಿಂಟ್ ಏನು ಅಂದರೆ ಯೂನಿವರ್ಸು ಪ್ರತಿ ಒಬ್ಬರನ್ನ ಅನಲೈಸ್ ಮಾಡುತ್ತೆ. ಅನಲೈಸ್ ಮಾಡೋದು ಅಂದರೆ ಏನು? ಇವಾಗ ನಿಮಗೆ ಏನೋ ಒಂದು ಬೇಕು ಅಂತ ಕೇಳಿದ್ದೀರಾ, ಆದರೆ ಯೂನಿವರ್ಸ್ ಅದನ್ನು ನಿಮ್ಮ ಲೈಫನ್ನು ಇವತ್ತಿಂದು ನೋಡಲ್ಲ, ಇನ್ನು ಮುಂದಕ್ಕೆ ಏನು ನಡೆಯುತ್ತೆ, ಇದನ್ನು ಇವ್ರಿಗೆ ಕೊಟ್ಟರೆ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಎಲ್ಲ ನೋಡಿಬಿಟ್ಟು ಆಮೇಲೆ ನಿಮಗೆ ಇದು ಕೊಟ್ಟರೆ ಕರೆಕ್ಟ್ ಅಲ್ಲ, ಸೊ ಈ ಕಡೆದು ಇದನ್ನು ಕೊಟ್ಟರೆ ಒಳ್ಳೆಯದು ಅಂತ ನಿಮಗೆ ಯಾವುದು ಒಳ್ಳೆಯದು ಅದನ್ನು ನಿಮ್ಮ ಲೈಫನ್ನು ಅನಲೈಸ್ ಮಾಡಿ ಕೊಡುತ್ತೆ. ಹಾಗಾಗಿ ದೇವರು ಅಥವಾ ಯೂನಿವರ್ಸ್ ಏನು ಕೊಟ್ಟರೆ ಅದನ್ನು ಮಹಾಪ್ರಸಾದ ಅಂತ ಅಂದ್ಕೊಂಡು ಖುಷಿಯಿಂದ ಸ್ವೀಕರಿಸಿ, ಆಗ ಎಲ್ಲ ಬೇಗ ನೆರವೇರುತ್ತೆ. ಈಗ ಕೊನೆ ಪಾಯಿಂಟ್, ಯೂನಿವರ್ಸ್ಗೆ ನಿಮ್ಮ ಧನ್ಯವಾದಗಳು, ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡು ಅದು ನಿಮಗೆ ಸಿಕ್ಕಿಲ್ಲ ಅಂದರೆ ಆ ಸನ್ನಿವೇಶ ನಿಮ್ಗೆ ಸಿಕ್ಕಿಲ್ಲ ಅನ್ನೋದಕ್ಕೆ ದುಃಖ ಪಡಬೇಡಿ, ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೂ ಧನ್ಯವಾದಗಳನ್ನು ಹೇಳಿ. ಯಾಕೆಂದರೆ
ನೀವೇನೋ ಕೇಳಿದ್ದೀರಾ, ಅದನ್ನು ನೀವು ಇಷ್ಟು ಟೈಮ್ ಒಳಗಡೆ ನಿಮಗೆ ಸಿಕ್ಬಿಟ್ರೆ ನಿಮಗೆ ಸಂತೋಷ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಅದು ಅಷ್ಟು ಟೈಮಲ್ಲಿ ಸಿಕ್ಕಿಲ್ಲ. ಬೇರೆ ಇನ್ಯಾವಾಗಲೂ ಇನ್ನೊಂದು 6 ತಿಂಗಳಾದಮೇಲೆ ಸಿಕ್ಕಿದೆ. ಆವಾಗ ನಿಮಗೆ ಆವಾಗ ಕೊಟ್ಟಿರಬಾರ್ದಾ, ನಾನು ಯಾವಾಗಲೂ ಕೇಳಿದ್ದು ಯಾವಾಗಲೂ ಸಿಕ್ಕಿದೆ ಅಂತ ನಿಮಗನ್ಸುತ್ತೆ. ಆದರೆ ಯೂನಿವರ್ಸಿಗೆ ಗೊತ್ತು ಯಾವಾಗ ಕೊಡಬೇಕು ಅಂತ. ನೀವು ಕೇಳಿದ ಟೈಮಲ್ಲಿ ಕೊಟ್ಟಿದ್ದಿದ್ರೆ ಅದರಿಂದ ನಿಮಗೇನೋ ಪ್ರಾಬ್ಲಮ್ ಆಗ್ತಿತ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ಯಾವಾಗ ಕೊಟ್ಟರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಲ್ವೋ ಆವಾಗಲೇ ಕೊಡುತ್ತೆ. ಹಾಗಾಗಿ ಕೇಳೋದು ನಿಮ್ಮ ಜವಾಬ್ದಾರಿ, ಕೊಡೋದು ಯೂನಿವರ್ಸ್ನ ಜವಾಬ್ದಾರಿ. ಯಾವಾಗ ಕೊಡುತ್ತೋ ಅವಾಗ ಕೊಡಲಿ. ನಮಗೆ ಒಳ್ಳೇದು ಮಾಡೋಕ್ಕೆ ತಾನೇ ಇದೆಲ್ಲ ಮಾಡ್ತಿದೆ. ಸೊ ನಿಮ್ಮ ಜೀವನದಲ್ಲಿ ಈಗ ಏನೆಲ್ಲ ಒಂದು ಕಷ್ಟ, ನಷ್ಟ, ಸಮಸ್ಯೆ ಏನೇ ನಡೀತಿದ್ರು ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ. ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ. ಆವಾಗ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ, ಏನೇನು ಮಿರಾಕಲ್ಸ್ ಆಗುತ್ತೆ ಅಂತ. ಸೊ ಇದು ಸ್ನೇಹಿತರೆ ಮಿರಾಕಲ್ಸ್ ಬಗ್ಗೆ. ಅಂದರೆ ಮಿರಾಕಲ್ಸ್ ಅಂದರೆ ನೀವೇನು ಕೇಳ್ತೀರಾ ಯೂನಿವರ್ಸ್ನ, ಅದು ನಿಮಗೆ ಕೊಟ್ಟರೆ ಅದು ಮಿರಾಕಲ್ಸೇ ಅಲ್ವಾ. ಹಾಗಾಗಿ ಸೊ ಈ ಯೂನಿವರ್ಸ್ ಮ್ಯಾನಿಫೆಸ್ಟೇಷನ್ ಮಿರಾಕಲ್ಸ್ ಇದನ್ನೆಲ್ಲ ನೀವು ಈಗ ಈ ವಿಡಿಯೋನಲ್ಲಿ ನಾನು ಹೇಳಿರೋದನ್ನು ಅರ್ಥ ಮಾಡಿಕೊಂಡು ಇದನ್ನೆಲ್ಲ ನೀವು ಪಡ್ಕೋಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್.